ನಮಸ್ಕಾರ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್. ಟುಡೇ ನಾನು ಇವತ್ತು ಒಂದು ರೆನ್ಕೋ ಚಾರ್ಟ್ ಬಗ್ಗೆ ಹೇಳ್ಕೊಡ್ತೀನಿ. ಲಾಸ್ಟ್ ಟೈಮ್ ನಾನು ಇಂಡಿಕೇಟರ್ಸ್ ಬಗ್ಗೆ ಹೇಳಿದೆ, ಡಿಫ್ರೆಂಟ್ ಇಂಡಿಕೇಟರ್ಸ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಅದನ್ನು ನೀವು ನೋಡ್ಬೋದು. ಸೊ ಇವಾಗೆ ನಾನು ಒಂದು ಚಾರ್ಟ್ ಪ್ಯಾಟರ್ನ್ ಬಗ್ಗೆ ಹೇಳ್ಕೊಡ್ತೀನಿ. ಅದು ರೆನ್ಕೋ ಚಾರ್ಟ್ ಅಂತ. ನೀವು ಇಲ್ಲಿ ಹೋದರೆ ಸಿಗುತ್ತೆ. ಸೊ ರೆನ್ಕೋ ಚಾರ್ಟ್ ಏನು ಮಾಡುತ್ತೆ ಅಂದರೆ, ಸಪೋಸ್ ನಿಮಗೆ ಐಡೆಂಟಿಫೈಯಿಂಗ್ ಟ್ರೆಂಡ್ ಐಡೆಂಟಿಫಿಕೇಷನ್ಗೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಬಟ್ ಇದನ್ನು ಸ್ಕಾಲ್ಪಿಂಗ್ ಟ್ರೇಡಿಂಗ್ಗೆ ಯೂಸ್ ಮಾಡೋಕ್ಕಾಗಲ್ಲ. ಬಟ್ ಇಂಟ್ರಾಡೇ ಅಥವಾ ಲಾಂಗ್ ಟರ್ಮ್ ಟ್ರೇಡಿಂಗ್ ಮಾಡೋರಿಗೆ ತುಂಬ ಯೂಸ್ ಆಗುತ್ತೆ. ಇವಾಗ ನೋಡಿ, ಇದನ್ನು ಹೆಂಗೆ ಸೆಟಪ್ ಮಾಡಬೇಕು ಅಂದರೆ, ಇದರಲ್ಲಿ ಎರಡು ಥರ ಇರುತ್ತೆ. ಸೊ ನೀವು ಇಂಡಿಕೇಟರ್ಗೆ ಹೋದರೆ, ಇಂಡಿಕೇಟರ್ ಸೆಟ್ಟಿಂಗ್ಸು. ಸೊ ಇಲ್ಲಿ ರೆನ್ಕೋ ಅಂತ ಬಂದಿರುತ್ತೆ. ರೆನ್ಕೋ ತೋರಿಸ್ತಾ ಇರಲ್ಲ. ಓಕೆ, ರೆನ್ಕೋ ಸೆಟ್ಟಿಂಗ್ಸಿಗೆ ಹೋದರೆ ಡೈರೆಕ್ಟಾಗಿ ಇಲ್ಲಿ ಸೆಟ್ಟಿಂಗ್ಸ್ ಇರುತ್ತೆ. ಇಲ್ಲಿ ನೀವು ಎರಡು ಥರ ಸೆಟ್ಟಿಂಗ್ ಮಾಡ್ಬೋದು. ಒಂದು ಟ್ರೆಡಿಷ್ನಲ್ಲು, ಒಂದು ATR ಅಂತ. ಡಿಫಾಲ್ಟಾಗಿ ಅದು ATR 14 ತೊಗೊಳುತ್ತೆ. 14 ATR ಅಂದರೆ 14 ATR ಕ್ಯಾಂಡಲ್ಸ್ ತೊಗೊಂಡು ಇದು ಮಾಡುತ್ತೆ. ನೀವು ಟ್ರೆಡಿಷ್ನಲ್ ತೊಗೊಳ್ಳಿ. ಟ್ರೆಡಿಷ್ನಲ್ ತೊಗೊಂಡ್ಬಿಟ್ಟು ಇಲ್ಲಿ ನೀವು ಬ್ಯಾಂಕ್ ನಿಫ್ಟಿ ಯೂಸ್ ಮಾಡ್ತಾಯಿದ್ರೆ 25 ಹಾಕಿ, ಇಲ್ಲ 50 ಹಾಕ್ಬೋದು. ಸೊ ಇಲ್ಲೇನಾಗತ್ತಂದರೆ, ಒಂದು ಅದೇನು ಬ್ರಿಕ್ ಕಾಣಿಸ್ತಾ ಇದೆಯಲ್ಲ, ಕ್ಯಾಂಡಲ್ ಅಂತಾರೆ, ಅದಕ್ಕೆ ಬ್ರಿಕ್ಸ್ ಅಂತಾರೆ ಇದರಲ್ಲಿ. ಅದು ಒಂದು 25 ಪಾಯಿಂಟ್ ಮೂಮೆಂಟ್ ಆದರೆ ಮಾತ್ರ ಅದು ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೋಡಿ, ಗ್ರೀನಲ್ಲಿ 25 ಕೌಂಟ್ ಮಾಡ್ಕೊಂಡು ಹೋಗ್ಬೋದು. ಫುಲ್ ಗ್ರೀನ್ ಹೋಗಿದೆ ಒಂದೇ ಸೈಡ್ ಮಾರ್ಕೆಟಲ್ಲಿ. ಈಗ ನೋಡಿ, ಕೆಳಗಡೆ ಲೈವ್ ಮಾರ್ಕೆಟಲ್ಲಿ ನಾನು ಇದನ್ನು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸೊ ಇದು ಕೆಳಗಡೆ ಬರ್ತಾ ಇದೆ ಮಾರ್ಕೆಟು. ಒಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ, ಇನ್ನೊಂದು ಫಾರ್ಮ್ ಆಗ್ತಾ ಇದೆ. ಸೊ ಇದು ಇಂಡಿಕೇಶನ್ ಏನು ಕೊಡುತ್ತೆ ಅಂದರೆ, ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇದೆ ಅಂತ ಲೈವಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಇದಕ್ಕೆ ಟೈಮ್ ಬೇಸ್ಡ್ ಇರಲ್ಲ. ಇದು ನೀವು ಟೈಮ್ ಬೇಸ್ ಡಿಫಾಲ್ಟಾಗಿ 1 ಮಿನಿಟ್ ಸೆಟ್ ಮಾಡ್ಬೋದು, ಆರ್ 5 ಮಿನಿಟ್ ಸೆಟ್ ಮಾಡ್ಬೋದು. ಸಪೋಸ್ 1 ಮಿನಿಟಲ್ಲಿ ಆ ಕ್ಯಾಂಡಲ್ ಕ್ಲೋಸ್ ಆದರೆ, ಸೊ ಅದು ಕನ್ಫರ್ಮೇಷನ್ ಅಂತ. ಈಗ ನೋಡಿ, ಆಲ್ಮೋಸ್ಟ್ ಪ್ಯಾಟರ್ನ್ ಥರ ಆಗಿದೆ. ನಾನು ಏನು ಮಾಡ್ತೀನಿ, 3 ಮಿನಿಟ್ ಇಟ್ಕೊತೀನಿ. ಸೊ 3 ಮಿನಿಟಲ್ಲಿ ಒಂದು ಕ್ಯಾಂಡಲ್ ಕನ್ಫರ್ಮೇಷನ್ ಆಗಿದೆ. ಇನ್ನೊಂದು 3 ಮಿನಿಟಲ್ಲಿ ಒಂದು ಆಗಿದೆ, ಬಟ್ ಅದನ್ನು ಕಂಪ್ಲೀಟ್ ಆಗಿಲ್ಲ ನೋಡಿ. ಸೊ 3 ಮಿನಿಟ್ಸ್ ಆದಮೇಲೆ ಇಮಿಡಿಯೇಟ್ಲಿ ಏನು ಮಾಡುತ್ತೆ ಅಂದರೆ, ಅದು ರೆಡ್ ಕ್ಯಾಂಡಲ್ ಕನ್ಫರ್ಮ್ ಆಗುತ್ತೆ. ಸೊ ಇವಾಗ ನೋಡಿ, ಅದನ್ನು 2 ಬಂದಿತ್ತು, ಒಂದು ಹೋಯಿತು, ಡಿಲೀಟ್ ಆಗುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ಕನ್ಫರ್ಮ್ ಆಗೋತನ ಟ್ರೇಡ್ ಮಾಡಬಾರ್ದು. ಓಕೆ, ಸೊ ನಾನು ಹೆಂಗೆ ಹೇಳ್ತೀನಿ ಅಂದರೆ, 2 ಕ್ಯಾಂಡಲ್ ಕನ್ಫರ್ಮೇಷನ್ ಬಂದಮೇಲೆ ನೀವು ಸೆಲ್ಲಿಂಗ್ ತೊಗೋಬೋದು. ಸೊ 2 ಗ್ರೀನ್ ಕ್ಯಾಂಡಲ್ ಬಂದಮೇಲೆ ನೀವು ಅದನ್ನು ಸ್ಟಾಪ್ ಮಾಡ್ಬೋದು. ಸಪೋಸ್ ಈಗ ಮಾರ್ಕೆಟ್ ಕೆಳಗಡೆ ಹೋಗ್ತದೆ ಅಂದರೆ, 2 ರೆಡ್ ಕ್ಯಾಂಡಲ್ ಬಂದಮೇಲೆ ನೀವು ಸೆಲ್ಲಿಂಗ್ ಕನ್ಫರ್ಮ್ ಮಾಡ್ಕೋಬೋದು. ಅದು ರಿವರ್ಸ್ ಯಾವಾಗ ಸೆಲ್ ಮಾಡಬೇಕು ಅಂದರೆ, ಸೆಲ್ ಆದಮೇಲೆ ಬೈ ಮಾಡಬೇಕು ಯಾವಾಗಂದರೆ, ಅದು ಗ್ರೀನ್ ಕ್ಯಾಂಡಲ್ 2 ಸಲ ಬಂದರೆ ಮತ್ತೆ ಅವಾಗ ನೀವು ಬುಕ್ ಮಾಡ್ಕೋಬೋದು ಪ್ರಾಫಿಟ್. ಆ ಥರ ಇದನ್ನು ಟ್ರೇಡಿಂಗಲ್ಲಿ ಯೂಸ್ ಮಾಡ್ಕೋಬೋದು. ಇದಕ್ಕೆ ರೆನ್ಕೋ ಚಾರ್ಟ್ ಅಂತಾರೆ. ಸೊ ಡೈರೆಕ್ಷನ್ ಐಡೆಂಟಿಫೈ ಮಾಡಲಿಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ನಂದು ಯೂಟ್ಯೂಬಲ್ಲಿ ಲೈವ್ ಅಲ್ಗೋ ಟ್ರೇಡಿಂಗ್ ಸಿಗ್ನಲ್ ಜನ್ರೇಟ್ ಆಗುತ್ತೆ. ನೀವು ಇವಾಗ ಲೈವ್ ಇದೆ, ಬೇಕಾದ್ರೆ ನೀವು ನೋಡ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಆ್ಯಂಡ್ subscribe to my channel and keep watching. Thank you.